ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಏನಾಗ್ತಿದೆ? ಯಾಕೆ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಮತ್ತು ಈಗಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಇಡೀ ಶಾಸಕರ ತಂಡದ ಜೊತೆ ದೆಹಲಿಗೆ ಬಂದಿದ್ದಾರೆ? ಇದು ಕೇವಲ ಪ್ರತಿಭಟನೆಯ ಅಥವಾ ಕೇಂದ್ರ ಸರ್ಕಾರದ ಮೇಲೆ ದೊಡ್ಡ ಒತ್ತಡ ಹಾಕುವ ಪ್ರಯತ್ನನ? ಇವತ್ತಿನ ದೊಡ್ಡ ಸುದ್ದಿ ಜಮ್ಮು ಮತ್ತು ಕಾಶ್ಮೀರದಿಂದ ಬರುತ್ತಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಇಂದು ಒಂದು ದೊಡ್ಡ ಪ್ರತಿಭಟನೆ ನಡೆಯುತ್ತಿದೆ. ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಮತ್ತು ಈಗಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಇಬ್ಬರು ಒಟ್ಟಿಗೆ ದೆಹಲಿಗೆ ಬಂದಿದ್ದಾರೆ. ಜೊತೆಗೆ ಇಡೀ ಕಾಶ್ಮೀರ ಶಾಸಕರ ತಂಡವೂ ಇದೆ. ಇವತ್ತಿನ ವರದಿಯಲ್ಲಿ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತೀವಿ. ಫಾರೂಕ್ ಮತ್ತು ಒಮರ್ ಅಬ್ದುಲ್ಲಾ ದೆಹಲಿಗೆ ಬಂದಿದ್ದು ಯಾಕೆ? ಎಲ್ಲ ಕಾಶ್ಮೀರಿ ನಾಯಕರು ಈ ಪ್ರತಿಭಟನೆಯಲ್ಲಿ ಒಗ್ಗಟ್ಟಾಗಿದ್ದಾರಾ? ಇಲ್ವಾ? ಗಡಿಯಾಚೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಗ್ತಿದೆ ಮತ್ತು ಕೇಂದ್ರ ಸರ್ಕಾರ ಈ ಬೇಡಿಕೆಗೆ ಏನು ಪ್ರತಿಕ್ರಿಯೆ ಕೊಟ್ಟಿದೆ? ಇವೆಲ್ಲದಕ್ಕೂ ಉತ್ತರ ಈ ವರದಿಯಲ್ಲಿ ಇದೆ. ಹಾಗಾಗಿ ಕೊನೆವರೆಗೂ ನೋಡಿ. ಹಾಗಾದರೆ ಈ ನಾಯಕರ ಮುಖ್ಯ ಬೇಡಿಕೆ ಏನು? ಇವರ ಮುಖ್ಯ ಬೇಡಿಕೆ 2019ರಲ್ಲಿ ಕಿತ್ತುಕೊಂಡ ಜಮ್ಮು ಕಾಶ್ಮೀರದ ಪೂರ್ಣ ರಾಜ್ಯದ ಸ್ಥಾನಮಾನವನ್ನು ಮತ್ತೆ ವಾಪಸ್ ಕೊಡಬೇಕು ಅನ್ನೋದು. ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗುತ್ತಿದ್ದಂತೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕರು ದೆಹಲಿಗೆ ಬಂದಿದ್ದಾರೆ. ದೆಹಲಿ ಪೊಲೀಸರು ಪ್ರತಿಭಟನೆಗೆ ಅನುಮತಿ ಕೊಡೋದ್ರಲ್ಲಿ ಹಿಂಜರಿದರೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅನುಮತಿ ಸಿಗಲಿ ಬಿಡಲಿ, ನಾವು ಧರಣಿ ಕೂರ್ತೀವಿ ಅಂತ ಹೇಳಿದ್ದಾರೆ. ಆದರೆ ಎಲ್ಲ ಕಾಶ್ಮೀರಿ ನಾಯಕರು ಈ ಬೇಡಿಕೆಗೆ ಒಗ್ಗಟ್ಟಾಗಿದ್ದಾರಾ? ಇಲ್ಲ. ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಈ ಪ್ರತಿಭಟನೆಯಿಂದ ದೂರ ಉಳಿದಿದ್ದಾರೆ. ಅವರ ಪ್ರಕಾರ ಬರೀ ರಾಜ್ಯದ ಸ್ಥಾನಮಾನ ಸಾಲದು, ಆರ್ಟಿಕಲ್ 370 ಕೂಡ ವಾಪಸ್ ಆಗಬೇಕು ಅನ್ನೋದು ಅವರ ನಿಲುವು. ಇನ್ನೊಂದು ಕಡೆ ಜೈಲಿನಲ್ಲಿ ಇರುವ ಸಂಸದ ಇಂಜಿನಿಯರ್ ರಶೀದ್ ತಾನು ಸಂಸತ್ತಿಗೆ ಬರಿಗಾಲಿನಲ್ಲಿ ಮೆರವಣಿಗೆ ಮಾಡ್ತೇನೆ ಅಂತ ಘೋಷಿಸಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಗಡಿಯಾಚೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಗ್ತಿದೆ ಗೊತ್ತಾ? ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. ಮುಜಾಫರಾಬಾದ್ ಮತ್ತು ರಾವಲ್ಕೋಟ್ ನಗರಗಳಲ್ಲಿ ಸಾವಿರಾರು ಜನ ರಸ್ತೆಗಿಳಿದು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಜಮ್ಮು ಕಾಶ್ಮೀರ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತಿದೆ. ಆದರೆ ಜನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರಸ್ತೆಗಿಳಿದಿದ್ದು ಯಾಕೆ? ಅಲ್ಲಿನ ಜನರಿಗೆ ಹಿಟ್ಟುಕೊಳ್ಳಲಿಕ್ಕೆ ಕಷ್ಟ ಆಗ್ತಿದೆ. ಕರೆಂಟ್ ಬಿಲ್ ಕಟ್ಟಲು ದುಡ್ಡಿಲ್ಲ, ಹಣದುಬ್ಬರ ಭಾರಿ ಹೆಚ್ಚಾಗಿದೆ. ಇದರ ಜೊತೆಗೆ ಪಾಕಿಸ್ತಾನ ಸರ್ಕಾರ ಸ್ಥಳೀಯ ಅಸೆಂಬ್ಲಿಯಲ್ಲಿ 12 ಸೀಟುಗಳನ್ನು ಹೊರಗಿನ ನಿರಾಶ್ರಿತರಿಗಾಗಿ ಮೀಸಲಿಟ್ಟಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರ ಮೇಲೆ ಸೇನೆ ಕಠಿಣ ಕ್ರಮ ಕೈಗೊಂಡಿದೆ. ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಹಲವು ವರದಿಗಳ ಪ್ರಕಾರ ಸೇನೆಯ ಗುಂಡಿನ ದಾಳಿಯಲ್ಲಿ 40ಕ್ಕೂ ಹೆಚ್ಚು ನಾಗರಿಕರು ಮೃತಪಟ್ಟಿದ್ದಾರೆ. ನಂತರ ಈ ಆಕ್ಷನ್ ಕಮಿಟಿಯನ್ನೇ ಪಾಕಿಸ್ತಾನ ಸರ್ಕಾರ ನಿಷೇಧಿಸಿದೆ. ಆದರೆ ಭಾರತದ ಕಾಶ್ಮೀರದಲ್ಲೂ ಪರಿಸ್ಥಿತಿ ಸಂಪೂರ್ಣ ಶಾಂತಿಯಾಗಿದೆಯಾ? ಇಲ್ಲ. ಶ್ರೀನಗರದಲ್ಲಿ ಸ್ಥಳೀಯ ಯುವಕರು ಮತ್ತು ಬಿಜೆಪಿ ಮತ್ತೊಂದು ಪ್ರತಿಭಟನೆಗೆ ಸಿದ್ಧವಾಗಿದ್ದಾರೆ. ಸರ್ಕಾರಿ ಕೆಲಸಗಳನ್ನು ಹೊರಗುತ್ತಿಗೆಗೆ ಕೊಡಲಾಗುತ್ತಿದೆ. ಇದರಿಂದ ಸ್ಥಳೀಯ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ ಅನ್ನೋದು ಅವರ ಆರೋಪ. ಸಿವಿಲ್ ಸಚಿವಾಲಯಕ್ಕೆ ಮುತ್ತಿಗೆ ಹಾಕುವ ಯೋಜನೆಯೂ ಇದೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಏನು ಹೇಳ್ತಿದೆ? ಕೇಂದ್ರ ಸಚಿವರೊಬ್ಬರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ಸಂಸತ್ತಿನಲ್ಲೇ ಭರವಸೆ ನೀಡಿದ್ದಾರೆ, ಸೂಕ್ತ ಸಮಯ ಬಂದಾಗ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಕೊಡಲಾಗ್ತದೆ ಅಂತ. ಆದರೆ ಇಷ್ಟು ಪ್ರತಿಭಟನೆಗಳ ನಡುವೆ ನೆಲದ ವಾಸ್ತವ ಸ್ಥಿತಿ ಹೇಗಿದೆ? ಒಟ್ಟಾರೆ ನೋಡಿದರೆ ಆರ್ಟಿಕಲ್ 370 ರದ್ದಾದ ನಂತರ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ, ರಸ್ತೆ, ರೈಲು ಮತ್ತು ಇತರೆ ಅಭಿವೃದ್ಧಿ ಯೋಜನೆಗಳು ವೇಗ ಪಡೆದಿವೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಇನ್ನೊಂದು ಕಡೆ ರಾಜಕೀಯ ಪಕ್ಷಗಳು ರಾಜ್ಯದ ಸ್ಥಾನಮಾನ ಮತ್ತು ಹಳೆಯ ಅಧಿಕಾರಗಳನ್ನು ವಾಪಸ್ ಕೊಡಬೇಕು ಅಂತ ಒತ್ತಾಯಿಸ್ತಿವೆ. ಇತ್ತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಜನ ಆರ್ಥಿಕ ಸಂಕಷ್ಟ ಮತ್ತು ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಜಮ್ಮು ಕಾಶ್ಮೀರಕ್ಕೆ ಮತ್ತೆ ಪೂರ್ಣ ರಾಜ್ಯದ ಸ್ಥಾನಮಾನ ಕೊಡಬೇಕಾ ಅಥವಾ ಈಗಿನ ವ್ಯವಸ್ಥೆಯೇ ಮುಂದುವರಿಯಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.